ನಾವು ಬಿಗ್ 3ಯಲ್ಲಿ ಸೂಪರ್ 3 ಆಗಿ ಈಗ ಬಂದ ನಂತರ ಯಾವೆಲ್ಲ ಸುದ್ದಿಗಳನ್ನು ತಗೊಳ್ತಾವೋ ಅದಕ್ಕೆ ಪರಿಹಾರ ಸಿಗೋ ತನಕ ನಿರಂತರವಾಗಿ ಹೋರಾಟ ಮಾಡ್ತೀವಿ. ನೀವು ಗಮನಿಸಿದ್ದೀವಿ ಅವರ ಬಾಳಲ್ಲಿ ಸೂಪರ್ 3 ಬೆಳಕು ಚೆಲ್ತಾ ಇದೆ. ಸೂಪರ್ 3 ಎಂಟ್ರಿ ಆದ ನಂತರ ಏನಾಯಿತು ಅನ್ನೋದನ್ನು ನೀವು ನೋಡ್ತಾ ಇದ್ದೀರಿ. ಸೂಪರ್ 3 ಎಂಟ್ರಿ ಆದ ಮೇಲೆ ಅವರ ಲೈಫೇ ಚೇಂಜ್ ಆಗಿದೆ. ಕಂಡು ಕೇಳರಿಯದ ಮ್ಯಾಜಿಕ್ ಆಗಿದೆ. ಅವರ ಬಾಳಲ್ಲಿ ಸೂಪರ್ 3 ಬೆಳಕು. ನೋಡಿ, ಸೂಪರ್ 3 ಈಗ ನಮಗೆ ಇವತ್ತು ಎಷ್ಟು ಸುದ್ದಿ ಇದೆ ಅಂತಂದರೆ, ಬೀದರ್ನಲ್ಲಿ ನಡೆದಂತಹ 93 ಲಕ್ಷದ ರಾಬರಿ, ಆನಂತರ ಅಲ್ಲಿಯ ಶೂಟೌಟ್, ಹೈದರಾಬಾದ್ ಶೂಟೌಟ್, ಆನಂತರ ವಿಜಯಪುರದಲ್ಲಿ ಶೂಟೌಟ್, ಆನಂತರ ಸುರ್ಜೇವಾಲಾ ಭೇಟಿ, ಆಮೇಲೆ ವಿಜೇಂದ್ರ ವಿಚಾರ, ಆಮೇಲೆ ಬಸನಗೌಡ ಪಾಟೀಲ್ ಯತ್ನಾಳ್ ವಿಚಾರ ಎಲ್ಲವೂ ಇದೆ. ಇವತ್ತು ಬೆಳಗ್ಗೆ ಅಂತೂ ನಾನು ಹೇಳಿದ್ದೆ, ಈ ಥರ ಶೂಟೌಟ್ ಆಗ್ತಾಯಿದ್ರೆ ಬಿ ಜೆ ಪಿ ಆದರೂ ಪರವಾಗಿಲ್ಲ, ಈ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನು ಕರ್ಕೊಂಬಂದುಬಿಟ್ಟು ಹೋಮ್ ಮಿನಿಸ್ಟರ್ ಮಾಡಿ. ಅವ್ರು ಪ್ರತಿ ಸಲ ಹೇಳ್ತಾ ಇರ್ತಾರೆ ನಾನು ಇರಬೇಕಿತ್ತು ಅಂತೇಳಿ. ಅಂತ ಒಂದು ಅವಕಾಶ ಇದ್ದರೆ ಮಾಡಿಬಿಡಿ, ಎಷ್ಟೆಲ್ಲ ಸಾಫ್ ಸಫಾಯಿ ಮಾಡಿಬಿಡ್ತಾರೆ. ಈ ಎಲ್ಲ ಸುದ್ದಿಗಳ ನಡುವೆ ಕೂಡ ನಾವು ಸೂಪರ್ 3ಯಲ್ಲಿ ಜನಸಾಮಾನ್ಯರಿಗಾಗಿ ಕೊಡುವಂಥ ಸುದ್ದಿ ಇದೆಯಲ್ಲ, ಅದು ಗ್ರೇಟ್. ನೋಡಿ, ಒಂದು ಸುದ್ದಿ ಮಾಡಿದ್ವಿ, ಒಬ್ಬ ಗಾರೆ ಕೆಲಸದವನಿಗಾಗಿ ಮಾಡಿದ ಸುದ್ದಿ. ಅರ್ಧ ಗಂಟೆ ಕೊಟ್ವಿ, ಅರ್ಧ ಗಂಟೆ. ಟಿ ವಿಯಲ್ಲಿ ಅರ್ಧ ಗಂಟೆ ತಂದರೆ ಸುಲಭ ಅಲ್ಲ ಸರ್. ಸಿ ಎಮನ್ನು ಮಾತಾಡಿಸೋದು 2 ನಿಮಿಷ 3 ನಿಮಿಷ, ಅರ್ಧ ಗಂಟೆ ಒಬ್ಬ ಗಾರೆ ಕೆಲಸದವನಿಗೆ. ಯಾಕೆ? ಆತ ಗಾರೆ ಕೆಲಸಕ್ಕೆ ಹೋಗಿದ್ದಾಗ ಆತನ ಕೈ ಕಟ್ಟಾಯಿತು, ಆದರೆ ಆತನಿಗೆ ಕಾರ್ಮಿಕ ಕಾರ್ಡ್ ಇರಲಿಲ್ಲ. ಹೀಗಾಗಿ ಯಾವುದೇ ಸೌಲಭ್ಯ ಸಿಗ್ತಾ ಇರಲಿಲ್ಲ. ಸೂಪರ್ 3ಯಲ್ಲಿ ವರದಿ ಪ್ರಸಾರ ಮಾಡಿದ್ವಿ. ಇದೀಗ 90% ಕಂಪ್ಲೀಟ್ ಆಗಿದೆ. ಅವನೆಲ್ಲ ಪ್ರಾಬ್ಲಮ್ಗಳು ಸಾಲ್ವ್ ಆಗ್ತಾ ಇದೆ. ಆ ಬಗೆಗಿನ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ದಿನಾಂಕ 15/11/2024, ಸಮಯ ಮಧ್ಯಾಹ್ನ 12 ಗಂಟೆ. ಕಾರ್ಮಿಕ ಕಾರ್ಡ್ ಇಲ್ಲದೆ ಪರದಾಟ. ಎಸ್, ಇವರ ಹೆಸರು ಶೇಷಪ್ಪ ಹರೀಶ್. 29 ವರ್ಷದ ಶೇಷಪ್ಪ ಮಡಿಕೇರಿಯ ನಿವಾಸಿಯಾಗಿದ್ರು. ಕಳೆದ ಅಕ್ಟೋಬರ್ 9ನೇ ತಾರೀಕು ಗಾರೆ ಕೆಲಸಕ್ಕೆ ಹೊರಟಿದ್ರು. ಸಿಮೆಂಟ್ ಮಿಕ್ಸಿಂಗ್ ಮಾಡ್ತಿರ್ಬೇಕಾದ್ರೆ ಯಂತ್ರಕ್ಕೆ ಕೈ ಸಿಲುಕಿ ಕೈ ಕಟ್ಟಾಗಿತ್ತು. ಕೊನೆಗೆ ಕೈ ತೆಗೆಯಬೇಕಾಯಿತು. ಬಲಗೈ ಇಲ್ಲ. ಹೀಗಾಗಿ ಒಬ್ಬ ಮಗಳನ್ನ ಸಾಕಬೇಕಾದ ಜವಾಬ್ದಾರಿ ಈತನ ಮೇಲಿತ್ತು. ಮುಂದೆ ಏನ್ ಮಾಡಬೇಕು ಅನ್ನೋ ಪರಿಸ್ಥಿತಿಯಲ್ಲಿದ್ರು. ಆಗ ಇವರಿಗೆ ಸಾಥ್ ನೀಡಿದ್ದೆ ಸೂಪರ್ 3. ಅಂದರೆ ಆತ ಸೆಂಟ್ರಿಂಗ್ ಏನೋ ಮಾಡ್ತಿರ್ಬೇಕು. ಕಟ್ಟಡ ಕಾರ್ಮಿಕ ಅಂತಂದರೆ ಬಹುತೇಕ ಕನ್ನಡಿಗರಿಗಿಂತ ಹೆಚ್ಚಾಗಿ ಬೇರೆ ಬೇರೆ ರಾಜ್ಯದವರು ಬಂದು ಕೆಲಸ ಮಾಡ್ತಾ ಇದ್ದಾರೆ. ನಮ್ಮವ್ರು ಗೊತ್ತಲ್ಲ, ನಮ್ಮವರು ಮಾಡೋಕ್ಕೆ ರೆಡಿ ಇಲ್ಲ. ನಮಗೆಲ್ಲ ಈಗೋ ಪ್ರಾಬ್ಲಮ್ ಬಂದುಬಿಡ್ತದೆ. ಅದು ಒಂದು ದೊಡ್ಡ ಸಮಸ್ಯೆ ನಮಗೆ, ಈಗೋ ಪ್ರಾಬ್ಲಮ್. ಮರ್ಯಾದೆ ಪ್ರಶ್ನೆ, ಅಪ್ಪ ನಾವೆಲ್ಲ ಅದನ್ನು ಮಾಡೋದ, ಹಂಗಾಗಲ್ಲ ಅಂತ. ಹಂಗಾಗಿಲ್ಲ ಅಂದರೆ ಎಲ್ಲರೂ ಬರ್ತಾರೆ. ಆಮೇಲೆ ಇದು ಬಿಹಾರಿಂದ ಬಂದವರು ಅವ್ರು ಹೆಂಗೆ ಕನ್ನಡ ಕಲಿತಾರೆ? ಯಾಕಂದರೆ ನಮಗೆ ಜನ ಇಲ್ಲ. ನಮ್ಮವರೇ ಮಾಡಿದ್ರೆ ಆಗಲ್ಲ. ಆಮೇಲೆ ತಮಿಳ್ನಾಡವರು ಬರ್ತಾರೆ, ಅಂಗಡಿ ಇಡ್ತಾರೆ. ನಮ್ಮ ಸಣ್ಣ ಸಣ್ಣ ಅಂಗಡಿ ಇಡೋಕ್ಕೆ ನಮಗಾಗಲ್ಲ. ಸೆಕ್ಯೂರಿಟಿ ಗಾರ್ಡ್ ಕನ್ನಡಿಗರೇ ಮಾಡಲ್ಲ, ಮರ್ಯಾದೆ ಪ್ರಶ್ನೆ. ತಮಿಳವರು ಬರ್ತಾರೆ, ತೆಲುಗವರು ಬರ್ತಾರೆ, ಅವರೆಲ್ಲಿ ಕನ್ನಡ ಕಲಿತಾರೆ? ಇದು ಒಳ್ಳೆ ನೀವು ಆಲೋಚನೆ ಮಾಡಬೇಕು. ಯಾಕೆ ಇಂಥವರು ಹೆಚ್ಚು ಜನ ಬರ್ತಾ ಇದ್ದಾರೆ ಅಂದರೆ ನಮ್ಮವ್ರು ಮಾಡ್ಲಿಕ್ಕೆ ರೆಡಿ ಇಲ್ಲ. ಮನೆಯಲ್ಲಿ ಕೂತ್ಕೊಂಡ್ಬಿಡ್ತಾರೆ. ನನಗೊಂದು 1000 ಜನ ಫೋನ್ ಮೆಸೇಜ್ ಆಗ್ತಾ ಇರ್ತಾರಪ್ಪ, ಸರ್ ಅದು ಮಾಡಿದ್ದೀನಿ ಇದು ಮಾಡಿದ್ದೀನಿ, ಒಂದು ಕೆಲಸ ಕೊಡಿ. ಕೆಲವರು ಡಿಗ್ರಿ ಡಬಲ್ ಡಿಗ್ರಿ ಆದವರು ಕೂಡ ಕೆಲಸ ಹೆಂಗೆ ತಗೋಬೇಕು ಅಂತ ಗೊತ್ತಿಲ್ಲ ಕೆಲವರಿಗೆ. ಒಮ್ಮೊಮ್ಮೆ ಹೇಳ್ತಾರೆ ಸರ್ 10-15 ಸಾವಿರ ಆದರೂ ಪರವಾಗಿಲ್ಲ ನಮ್ಗೆ ಕೊಡಿ ಅಂತ ಹೇಳ್ತಾರೆ. ಆಮೇಲೆ ನಾವು ಇಂಥದ್ದೇನಾದರೂ ಮಾಡಿ ಅಂತಂದರೆ ಅದು ಹೆಂಗಾಗುತ್ತೆ ಸರ್ ಅಂತಾರೆ. ನಿಮ್ಮ ರಿಪಬ್ಲಿಕ್ ಕನ್ನಡದ ಸೂಪರ್ 3ಯಲ್ಲಿ ಈ ಬಗ್ಗೆ ನವೆಂಬರ್ 15ರಂದು ವರದಿ ಮಾಡಿದ್ವಿ. ನಮ್ಮ ಮಡಿಕೇರಿ ಪ್ರತಿನಿಧಿ ಅನು ಕಾರ್ಯಪ್ಪ ಮುಂದೆ ನಿಂತು ಶೇಷಪ್ಪ ಅವರ ಕಾರ್ಮಿಕ ಕಾರ್ಡ್ ಸಮಸ್ಯೆ ಬಗೆಹರಿಸಿದ್ದಾರೆ. ಆ ಬಗ್ಗೆ ಸೀನ್ ಬೈ ಸೀನ್ ತೋರಿಸ್ತೀವಿ ನೋಡಿ. ದೃಶ್ಯ ನಂಬರ್ 1, ಕಾರ್ಮಿಕ ಇಲಾಖೆಗೆ ಕರೆದುಕೊಂಡು ಹೋದ್ರು. ಇನ್ನು ನಮ್ಮ ಪ್ರತಿನಿಧಿ ಅನು ಕಾರ್ಯಪ್ಪ ಅವರು ಶೇಷಪ್ಪನನ್ನ ಕಾರ್ಮಿಕ ಇಲಾಖೆಗೆ ಕರೆದುಕೊಂಡು ಹೋದ್ರು. ಮಡಿಕೇರಿಯ ಕಾರ್ಮಿಕ ಇಲಾಖೆ ಅಧಿಕಾರಿಗಳ ಮುಂದೆ ಕೂರಿಸಿದ್ರು. ದೃಶ್ಯ ನಂಬರ್ 2, ಅಧಿಕಾರಿ ಕಾವೇರಿಯಿಂದ ಪತ್ರ. ಕಾರ್ಮಿಕ ಇಲಾಖೆ ಅಧಿಕಾರಿ ಕಾವೇರಿಯಿಂದ ಸಾಧ್ಯವಾಗುವಷ್ಟು ಸಹಕಾರದ ಭರವಸೆ ನೀಡಿದರು. ಕೂಡಲೇ ಪರಿಹಾರಕ್ಕಾಗಿ ಮೇಲಾಧಿಕಾರಿಗೆ ಪತ್ರ ಬರೆಯುವ ಭರವಸೆ ನೀಡಿದರು.
ದೃಶ್ಯ ನಂಬರ್ 3, ಕಾರ್ಮಿಕ ಸಚಿವರಿಂದ ಭರವಸೆ. ಇನ್ನು ಶೇಷಪ್ಪ ಅವರ ಕಾರ್ಮಿಕ ಕಾರ್ಡ್ ಸುದ್ದಿ ಸಚಿವ ಸಂತೋಷ್ ಲಾಡ್ ಅವರ ಗಮನಕ್ಕೂ ಬಂತು. ಫಲಾನುಭವಿಯಾಗಿದ್ದರೆ ಕೊಡಿಸುವ ಭರವಸೆ ನೀಡಿದರು. ಅದೇ ಅದು ಕಟ್ಟಡ ಕಾರ್ಮಿಕ ಅಂತ ಹೇಳಿ ತಾವು ಹೇಳ್ತಾ ಇದ್ದೀರಿ. ಅವ್ರ ಹತ್ರ ನನಗಿರ್ತಕ್ಕಂಥ ಮಾಹಿತಿಯಲ್ಲಿ ಕಾರ್ಡ್ ಇಲ್ಲ ಅಂತ ಕೂಡ ಬಂದಿದೆ. ಬಟ್ ಅದು ಜೆನ್ಯೂನ್ ಆಗಿದ್ದರೆ ವಿಶೇಷವಾಗಿ ನಾನು ಬೋರ್ಡ್ನಲ್ಲಿ ಕನ್ಸಿಡರ್ ಮಾಡಿ ನಮ್ಮ ಕೈಲಿ ಸಹಾಯ ಮಾಡೋಕ್ಕೆ ಎಷ್ಟಾಗುತ್ತೆ ಸಹಾಯ ಮಾಡ್ತೀನಿ. ದೃಶ್ಯ ನಂಬರ್ 4, ವೈದ್ಯರ ಬಳಿ ಕರೆದುಕೊಂಡು ಹೋದ್ವಿ. ಇನ್ನು ವಿಶೇಷಚೇತನ ಪಿಂಚಣಿ ಮಾಡಿಸುವುದಕ್ಕೆ ಡಾಕ್ಟರ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಹೀಗಾಗಿ ಶೇಷಪ್ಪನನ್ನ ವೈದ್ಯರ ಬಳಿ ಕರೆದುಕೊಂಡು ಹೋದ್ವಿ. ದೃಶ್ಯ ನಂಬರ್ 5, 80ರಷ್ಟು ಅಂಗವೈಕಲ್ಯದ ವರದಿ. ಫಟಾಫಟ್ ಅಂತ ವೈದ್ಯರು ಪರೀಕ್ಷೆ ನಡೆಸಿದರು. ಶೇಷಪ್ಪನಿಗೆ 80% ಅಂಗವೈಕಲ್ಯ ಆಗಿದೆ ಅಂತ ವರದಿ ನೀಡಿದರು. ದೃಶ್ಯ ನಂಬರ್ 6, ಕೈ ಸೇರಿದ ಆರೋಗ್ಯ ಕಾರ್ಡ್. ಶೇಷಪ್ಪನಿಗೆ ವೈದ್ಯರ ಪರೀಕ್ಷೆ ಬಳಿಕ 80% ಅಂಗವೈಕಲ್ಯದ ವರದಿ ನೀಡಿದ್ರು. ಆ ವರದಿ ನಂತರ ಕೈ ಸೇರಿತು ಆರೋಗ್ಯ ಕಾರ್ಡ್. ದೃಶ್ಯ ನಂಬರ್ 7, ಅಂಗವೈಕಲ್ಯದ ಮಾಹಿತಿ ಪಡೆದ RI. ಇದಾದ ನಂತರ ಶೇಷಪ್ಪ ಅವರ ಅಂಗವೈಕಲ್ಯದ ಮಾಹಿತಿ ಪಡೆದ ರೆವಿನ್ಯೂ ಇಲಾಖೆ ಅಧಿಕಾರಿಗಳು ನಂತರ ಇಲಾಖೆಯಿಂದ ಪಿಂಚಣಿಗೆ ವ್ಯವಸ್ಥೆ ಮಾಡಿದರು. ದೃಶ್ಯ ನಂಬರ್ 8, ಪಿಂಚಣಿ ಕಾರ್ಡ್ ನೀಡಿದ ತಹಸೀಲ್ದಾರ್. ಹಂತ ಹಂತವಾಗಿ ಆದ ನಂತರ ಪಿಂಚಣಿ ಕಾರ್ಡ್ ರೆಡಿ ಆಯಿತು. ಮಡಿಕೇರಿ ತಹಸೀಲ್ದಾರ್ ಪ್ರವೀಣ್ ಶೇಷಪ್ಪನಿಗೆ ಪಿಂಚಣಿ ಕಾರ್ಡ್ ನೀಡಿದರು. ದೃಶ್ಯ ನಂಬರ್ 9, ಸೂಪರ್ 3ಗೆ ಥ್ಯಾಂಕ್ಸ್ ಹೇಳಿದ ಶೇಷಪ್ಪ. ರಿಪಬ್ಲಿಕ್ ಕನ್ನಡದಿಂದ ನನಗೆ ಮೊದಲು ಪಿಂಚಣಿ ಕಾರ್ಡ್ ಸಿಗುವಂತೆ ಆಯಿತು. ಇನ್ನು ಮುಂದೆ ಪ್ರತಿ ತಿಂಗಳು 1400 ರೂಪಾಯಿ ಬರುವಂತೆ ಆಗಿದೆ. ಇನ್ನು ಶೇಷಪ್ಪ ಹಾಗೂ ತಾಯಿ ಗೀತಾ ರಿಪಬ್ಲಿಕ್ ಕನ್ನಡದ ಈ ಕಾರ್ಯಕ್ಕೆ ಧನ್ಯವಾದ ತಿಳಿಸಿದರು. ಬಂದುಬಿಟ್ಟು ಇಲ್ಲಿದ್ದು ಪೆನ್ಷನ್ ಏನುಂಟು ಅದೇ ಚಾನಲ್ ಅವರೇ, ರಿಪಬ್ಲಿಕ್ ಚಾನಲ್ ಅವರೇ ಮಾಡಿಕೊಟ್ಟಿದ್ದಾರೆ. ಅದಿನ್ನೊಂದು 5 ದಿನದಲ್ಲಿ ಅದ್ರದ್ದು ಏನುಂಟು ಗೊತ್ತಾಗುತ್ತೆ, ಸ್ಲಿಪ್ ಬರುತ್ತೆ ಅಂತ ಹೇಳಿದ್ದಾರೆ. ಬಂದಾಗ ಮತ್ತು ಅದರದ್ದು ಸಹ ಪೆನ್ಷನ್ ಆಗುತ್ತೆ. ಇಷ್ಟೆಲ್ಲ ಮಾಡಿಕೊಟ್ಟಿದ್ದಾರೆ ಚಾನಲ್ ಅವರಿಗೆ. ತುಂಬ ಧನ್ಯವಾದಗಳು ಹೇಳ್ತೀನಿ. ಎಲ್ಲ ಆಗುತ್ತೆ ಅಂತ ಒಂದು ಭರವಸೆ ಇದೆ ಈಗ? ತುಂಬ ಭರವಸೆ ಇದೆ, ಆಗುತ್ತೆ ಅಂತ. ಯಾಕಂತ ಹೇಳಿದ್ರೆ ನಾನೊಂದು ಕಷ್ಟದಲ್ಲಿದ್ದಾಗ ನನಗೊಂದು ಏನು ಮಾಡಬೇಕು ಅಂತಲೇ ಗೊತ್ತಿರಲಿಲ್ಲ. ಅಷ್ಟೊತ್ತಿಗೆ ಚಾನಲ್ ಅವರು, ರಿಪಬ್ಲಿಕ್ ಚಾನಲಿಂದನೇ ಬಂದು ಅವರು ತುಂಬ ಹೆಲ್ಪ್ ಮಾಡಿದ್ದಾರೆ ನನಗೆ. ಎಲ್ಲಿ ಸಹ ಬಿಟ್ಟಿಲ್ಲ ನನ್ನ. ಕಾರ್ಮಿಕ ಇಲಾಖೆ ಆಗಲಿ, ಇಲ್ಲ ಹಾಸ್ಪಿಟ್ಲೇ ಆಗಲಿ, ಎಲ್ಲಿಗೆ ಸಹ ಬಿಟ್ಟಿಲ್ಲ. ನನ್ನ ಜೊತೆಲೇ ಬಂದು ನನಗೇನುಂಟು ಎಲ್ಲ ಮಾಡಿಕೊಟ್ಟಿದ್ದಾರೆ. ತುಂಬ ಧನ್ಯವಾದಗಳು. ರಿಪಬ್ಲಿಕ್ ಚಾನಲ್ ಅವರು ಮಾಡಿಕೊಟ್ಟಿದ್ದು ಅವರಿಗೆ ಧನ್ಯವಾದ ಅಂತ ಹೇಳ್ತೀನಿ ಸರ್. ಅದೇ ಎಲ್ಲ ಬಂದು ಅವರೇ ನಮಗೆ ಹೆಲ್ಪ್ ಮಾಡಿದೆಲ್ಲ. ಅದಕ್ಕೇನು ನೀವೇ ಚಾನಲ್ ಅವರು ಬಂದು ನಮಗೆ ಹೆಲ್ಪ್ ಮಾಡಿ ಕೊಟ್ಟಿದ್ದು ಸರ್. ಇಷ್ಟೆಲ್ಲ ಅದಕ್ಕೆ ನಿಮಗೆ ಹೌದು ಸರ್, ಖುಷಿ ಆಗುತ್ತೆ. ಆದರೆ ಏನು ಎಂತ ಅಂತ ಅದು ಮತ್ತೆ ಗೊತ್ತಿರೋದಿಲ್ಲ ಸರ್. ನಮಗೇನು ಹೇಳೋಕ್ಕೆ ಆಗೋದಿಲ್ಲ. ಚಾನಲ್ ಅವರಿಗೆ ತುಂಬ ಧನ್ಯವಾದಗಳು ಸರ್. ದೃಶ್ಯ ನಂಬರ್ 10, ಸೂಪರ್ 3 ಕೆಲಸಕ್ಕೆ ಶಹಬ್ಬಾಷ್. ಇನ್ನು ಸೂಪರ್ 3 ಶೇಷಪ್ಪನಿಗೆ ಸಾಥ್ ನೀಡಿ ಪಿಂಚಣಿ ಬರುವಂತೆ ಮಾಡಿದೆ. ಆದಷ್ಟು ಬೇಗ ಕಾರ್ಮಿಕ ಕಾರ್ಡ್ ಮಾಡಿಸಿಕೊಡುವ ಭರವಸೆಯನ್ನು ನೀಡಿದ್ದಾರೆ ತಹಸೀಲ್ದಾರ್ ಪ್ರವೀಣ್ ಹಾಗೂ ಕಾರ್ಮಿಕ ಅಧಿಕಾರಿ ಕಾವೇರಿ. ಜೀವನೋಪಾಯಕ್ಕೆ ಏನು ಮಾಡಬೇಕು ಅಂತ ಇದು ಮಾಡುವಾಗ ಕಂದಾಯ ಇಲಾಖೆಯಲ್ಲಿ ಅಂಗವಿಕಲರ ವೇತನವನ್ನು ಕೊಡಿಸುವಂಥ ಕಾರ್ಯಕ್ಕೆ ಅವರು ಮಾಡಿದ್ದಾರೆ. ಅದರ ಜೊತೆಗೆ ಅವನು ಮುಂದಿನ ಜೀವನೋಪಾಯಕ್ಕೆ ಅವರಿಗೆ ಬೇರೆ ಯಾವುದಾದ್ರೂ ಸೌಲಭ್ಯ ಸಿಗುವಂಥ ವಿಚಾರಗಳನ್ನು ಪರಿಶೀಲಿಸಿದಾಗ ಕಾರ್ಮಿಕ ಇಲಾಖೆಯಲ್ಲಿ ಅವರಿಗೆ 2000 ಅಂತ ಪಿಂಚಣಿ ಸಿಗುವಂಥ ವಿಚಾರವನ್ನು ತಿಳ್ಕೊಂಡು ಅದಕ್ಕೂ ಸಹ ಪ್ರಸ್ತಾವನೆಯನ್ನು ಕೊಟ್ಟಿದ್ದಾರೆ. ಇದಕ್ಕೆ ನಾನು ರಿಪಬ್ಲಿಕ್ ಕನ್ನಡದವರನ್ನು ಅವರ ಮಾಡಿದಂಥ ಕಾರ್ಯಕ್ಕೆ ಶ್ಲಾಘಿಸ್ತೀನಿ. ಮತ್ತು ಈ ದಿನ ಅವರಿಗೆ ಪಿಂಚಣಿ ಆದೇಶ 1400 ರೂಪಾಯಿ ಪ್ರತಿ ಮಾಸಿಕ ಪಿಂಚಣಿ ಬರ್ತದೆ. ಅದರ ಆದೇಶವನ್ನು ಈ ದಿನ ಅವರಿಗೆ ನೀಡಿರ್ತೀವಿ. 1 ತಿಂಗಳ ನಂತರ ಅವರಿಗೆ ಪಿಂಚಣಿ ಸೌಲಭ್ಯ ನೇರವಾಗಿ ಅವರ ಬ್ಯಾಂಕ್ ಖಾತೆಗೆ ಅದು ಜಮೆ ಆಗ್ತದೆ. ಈಗಾಗಲೇ ಶೇಷಪ್ಪ ಅವರಿಗೆ ಪಿಂಚಣಿ ಕಾರ್ಡ್ ಆಗಿದೆ. ಪ್ರತಿ ತಿಂಗಳು 1400 ರೂಪಾಯಿ ಬರಲಿದೆ. ಇದು ಸೂಪರ್ 3ಯ ಮತ್ತೊಂದು ಇಂಪ್ಯಾಕ್ಟ್.